ಮನೆಯಲ್ಲಿ ಶ್ರೀಲಕ್ಷ್ಮಿ ನೆಲೆಸಲು ಈ ಕೆಲವು ಕ್ರಮಗಳನ್ನು ಪಾಲಿಸಬೇಕು. ಪ್ರತಿದಿನ ಮನೆಯ ಸ್ವಚ್ಛತಾ ಕ್ರಮ. ಬೆಳಗ್ಗೆ ಮನೆ ಸುತ್ತಮುತ್ತ ಸ್ವಚ್ಛವಾಗಿರಲಿ. ವಿಶೇಷವಾಗಿ ಬಾಗಿಲು, ಹಿತ್ತಲು, ಪೀಠದ ಜಾಗ. ಸ್ವಚ್ಛತೆ ಇದ್ದಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬ ಪೌರಾಣಿಕ ನಂಬಿಕೆ ಇದೆ. ಬಾಗಿಲಿನ ಮುಂದೆ ರಂಗೋಲಿ ಹಾಕುವುದು. ಬಾಗಿಲು ಪ್ರವೇಶದ ಕಡೆ ರಂಗೋಲಿ ಹಾಕುವುದು. ಶುಕ್ರವಾರ, ಮಂಗಳವಾರ, ಲಕ್ಷ್ಮೀ ಪೂಜಾ ದಿನಗಳಲ್ಲಿ ವಿಶೇಷವಾಗಿ ಹಾಕಿ. ಇದು ಅತಿಥಿ ದೇವಿ ಲಕ್ಷ್ಮಿ ಪ್ರವೇಶದ ಸಂಕೇತ. ಬೆಳಿಗ್ಗೆ ಸಂಜೆ ದೀಪ ಹಚ್ಚುವುದು. ಪೀಠದ ಮುಂದೆ ತುಪ್ಪ ಅಥವಾ ಎಣ್ಣೆ ದೀಪ ಹಚ್ಚಬೇಕು. ಬೆಳಿಗ್ಗೆ ಶ್ರೀ ಗೌರಿ ಅಥವಾ ಲಕ್ಷ್ಮಿ ಪೂಜೆ ಮಾಡಬೇಕು. ಸಂಜೆ ದೀಪ ಬೆಳಗಬೇಕು. ಇದು ಸಮೃದ್ಧಿಯನ್ನು ಸೂಚಿಸುತ್ತದೆ. ದೀಪದ ಜ್ಯೋತಿ ಮನೆಯಲ್ಲಿ ಶಾಂತಿ ಮತ್ತು ಧನ ಶುಭ ನೀಡುತ್ತದೆ. ತುಳಸಿ ಪೂಜೆ. ತುಳಸಿ ಕಟ್ಟೆಯನ್ನು ಸ್ವಚ್ಛವಾಗಿ ಇಡಿ. ಸಂಜೆ ತುಳಸಿ ದೀಪ ಹಚ್ಚಿ. ವೈಷ್ಣವ ಶಕ್ತಿ ಇರುವ ತುಳಸಿ ಲಕ್ಷ್ಮಿ ಅನುಗ್ರಹ ಪಡೆಯುತ್ತದೆ. ಶುಕ್ರವಾರ ವಿಶೇಷ ಪೂಜೆ. ಶುಕ್ರವಾರ ಶ್ರೀ ಲಕ್ಷ್ಮೀ ದೇವಿ ದಿನ. ಹೂವು, ಅಕ್ಷತೆ, ಹಾಲು, ಹಣ್ಣು ನೈವೇದ್ಯ ಇಟ್ಟು ಸರಳ ಪೂಜೆ ಮಾಡಿ. ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿ ಪಠಿಸಿದರೆ ಅತ್ಯಂತ ಶುಭ. ಅನ್ನ ಗೌರವ. ಮನೆಯ ಅಡುಗೆ ಮನೆ ಸ್ವಚ್ಛವಾಗಿರಲಿ. ಅನ್ನದ ವ್ಯರ್ಥ ಮಾಡಬೇಡಿ. ಅನ್ನಪೂರ್ಣೇಶ್ವರಿ ತೃಪ್ತಿಯಾದರೆ ಶ್ರೀಲಕ್ಷ್ಮಿ ತೃಪ್ತಿಯಾಗುತ್ತಾಳೆ. ಜಗಳ, ಕೋಪ, ಅಶಾಂತಿ ಇಲ್ಲದ ಮನೆ. ಸುಂದರ ಮಾತು, ಶಾಂತಿ, ಸೌಹಾರ್ದತೆ. ಜಗಳ ಇರುವ ಮನೆಯಲ್ಲಿ ದೇವಿ ನೆಲೆಸುವುದಿಲ್ಲ ಎಂಬ ನಂಬಿಕೆ ಇದೆ. ರಾತ್ರಿ ಪಾತ್ರೆಗಳನ್ನು ಅಶುದ್ಧವಾಗಿ ಬಿಡಬೇಡಿ. ರಾತ್ರಿ ಪಾತ್ರೆ ತೊಳೆಯದಿದ್ದರೆ ಲಕ್ಷ್ಮಿ ಅಸಮಾಧಾನ ಎಂಬ ಹಿರಿಯರ ನಂಬಿಕೆ. ಮಲಗುವ ಮುನ್ನ ಅಡುಗೆ ಮನೆ ಶುದ್ಧವಾಗಿರಲಿ. ಹಣ ಅಥವಾ ಧನ ಗೌರವದಿಂದ ಇಡುವುದು. ಪರ್ಸ್ನಲ್ಲಿ ಬಿಟ್ಟು ಬಿಡದೆ ಸಮರ್ಪಕ ಸ್ಥಿತಿಯಲ್ಲಿ ಇಡಿ. ಹಣವನ್ನು ವ್ಯರ್ಥಕ್ಕೆ ಬಳಸಬೇಡಿ. ಧನ, ವಸ್ತುಗಳನ್ನು ಗೌರವಿಸಿದರೆ ಶ್ರೀಲಕ್ಷ್ಮಿ ಸ್ಥಿರವಾಗುತ್ತಾಳೆ. ಮನೆಯ ದಿಕ್ಕು. ವಾಸ್ತು ಸಂಪ್ರದಾಯ. ಸಾಧ್ಯವಾದ ಮಟ್ಟಿಗೆ ಉತ್ತರ ಈಶಾನ್ಯ ದಿಕ್ಕು ಸ್ವಚ್ಛ ಇರಲಿ. ಬಾಗಿಲು ಹಾಳಾಗಿರಬಾರದು. ದೇವಾಲಯವು ಪೂರ್ವ ಅಥವಾ ಉತ್ತರಕ್ಕೆ ಎದುರಾಗಿರಲಿ. ದಾನ ಧರ್ಮ. ಸಾಧ್ಯವಾದಷ್ಟು ಸ್ವಲ್ಪ ದಾನವಾದರೂ ಮಾಡಿ. ಈ ಎಲ್ಲ ಸಂಕಷ್ಟ ನಿವಾರಿಸಿದರೆ ಲಕ್ಷ್ಮೀ ಕೃಪೆ ಹೆಚ್ಚುತ್ತದೆ.